ನಮಸ್ಕಾರ. ನುಡಿಬೆಳಕು. ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಮಾತು ಆಡಿದರೆ ಹೋಯಿತು. ಒಮ್ಮೆ ಒಬ್ಬ ರೈತನಿಗೆ ತನ್ನ ಪಕ್ಕದ ಹೊಲದ ಗೆಳೆಯನೊಂದಿಗೆ ಯಾವುದೋ ಮಾತಿಗೆ ಜಗಳವಾಗುತ್ತದೆ. ಕೋಪದಲ್ಲಿ ಆತ ಬಾಯಿಗೆ ಬಂದದ್ದೆಲ್ಲ ಬೈಯುತ್ತಾನೆ. ಸಿಟ್ಟು ಇಳಿದ ಬಳಿಕ ರೈತನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಗೆಳೆಯನಿಗೆ ಏನೆಲ್ಲ ಬೈದು ಬಿಟ್ಟೆನಲ್ಲ ಎಂದು ತನ್ನಷ್ಟಕ್ಕೆ ತಾನೇ ನೊಂದುಕೊಳ್ಳುತ್ತಾನೆ. ಸಮಾಧಾನ ಅರಸಿಕೊಂಡು ಒಬ್ಬ ಸಂತರಲ್ಲಿಗೆ ಹೋಗುತ್ತಾನೆ. ನಾನು ಆಡಿದ ಕೆಟ್ಟ ಮಾತುಗಳನ್ನು ಹಿಂತೆಗೆದುಕೊಳ್ಳುವ ಉಪಾಯವಿದ್ದರೆ ಸೂಚಿಸಿ ಎಂದು ಸಂತರಲ್ಲಿ ಕೇಳಿಕೊಳ್ಳುತ್ತಾನೆ. ಆಗ ಸಂತರು ರೈತರಿಗೆ, ಒಂದು ಕೆಲಸ ಮಾಡು, ಹಕ್ಕಿಗಳ ಬಹಳಷ್ಟು ಗರಿಗಳನ್ನು ಸಂಗ್ರಹಿಸು, ನಂತರ ಅವುಗಳನ್ನು ನಗರದ ಮಧ್ಯಭಾಗದಲ್ಲಿ ಇಟ್ಟು ಬಾ ಎಂದರು. ರೈತ ಹಾಗೆಯೇ ಮಾಡಿ ಬರುತ್ತಾನೆ. ಈಗ ಸಂತರು, ಸರಿ, ಈಗ ಪುನಃ ಆ ಜಾಗಕ್ಕೆ ಹೋಗಿ ಎಲ್ಲ ಗರಿಗಳನ್ನು ಸಂಗ್ರಹಿಸಿಕೊಂಡು ಇಲ್ಲಿಗೆ ತಾ ಎನ್ನುತ್ತಾರೆ. ರೈತ ಗರಿಗಳನ್ನು ಇಟ್ಟ ಜಾಗವನ್ನು ತಲುಪೋ ಹೊತ್ತಿಗೆ ಆ ಎಲ್ಲ ಗರಿಗಳು ಎಲ್ಲೆಲ್ಲೋ ಹಾರಿ ಹೋಗಿದ್ದವು. ರೈತ ದುಃಖಿತನಾಗಿ ಸಂತರಲ್ಲಿಗೆ ಖಾಲಿ ಕೈಯಲ್ಲಿ ಮರಳುತ್ತಾನೆ. ಆಗ ಸಂತರು ರೈತನಿಗೆ, ನೋಡಿದೆಯಾ, ಗರಿಗಳು ಹೇಗೆ ಎಲ್ಲ ಕಡೆ ಚದುರಿ ಹೋದವು? ಹಾಗೆಯೇ ನಾವು ಆಡುವ ಮಾತುಗಳೂ ಸಹ ಒಮ್ಮೆ ನಮ್ಮ ಬಾಯಿಂದ ಹೊರಬಿದ್ದರೆ ಅದನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಾಗದು. ನೀನೆಷ್ಟೇ ಬಯಸಿದರೂ ಆಡಿದ ಮಾತು ನಿನ್ನ ಬಳಿ ಮರಳುವುದಿಲ್ಲ. ಅದನ್ನೇ ಹಿರಿಯರು ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂದಿರುವುದು. ಇದನ್ನೇ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂದಿರುವವರು ಎಂದು ವಿವರಿಸಿದರು. ಸಾರ್ವಜನಿಕ ಸ್ಥಳಗಳಲ್ಲಿ, ನೆರೆಹೊರೆಯಲ್ಲಿ ಅಥವಾ ನಮ್ಮ ಕುಟುಂಬಗಳಲ್ಲಿಯೇ ಕೆಲವರು ಬಹಳ ಒರಟಾಗಿ ಮಾತನಾಡುವುದನ್ನು, ವೃಥಾ ಸಿಟ್ಟಿಗೇಳುವುದನ್ನು, ಸರಿತಪ್ಪು ಯೋಚಿಸದೆ ಬಾಯಿಗೆ ಬಂದದ್ದನ್ನು ಆಡಿಬಿಡುತ್ತಾರೆ. ತಮ್ಮ ತಪ್ಪಿನ ಅರಿವಾದ ನಂತರ ಒಳಗೊಳಗೆ ಒದ್ದಾಡುತ್ತಾರೆ. ತಮ್ಮ ನಡೆಯಿಂದ ತಾವೇ ನಾಚಿಕೆ ಪಟ್ಟುಕೊಳ್ಳುತ್ತಾರೆ. ಆದರೆ ತಾವೇ ಸರಿ, ಮೊಲಕ್ಕೆ ಮೂರೇ ಕಾಲು ಎಂದು ವಾದಿಸುವ ವಿತಂಡವಾದಿಗಳಿಗೆ ತಮ್ಮ ತಪ್ಪು ಯಾವತ್ತೂ ಕಾಣಿಸುವುದಿಲ್ಲ. ಇನ್ನೊಬ್ಬರನ್ನು ಕಹಿ ನುಡಿಗಳಿಂದ ಚುಚ್ಚಿ ಘಾಸಿಗೊಳಿಸಿದಾಗ ಅದು ನಮ್ಮನ್ನೇ ಇರಿಯತೊಡಗುತ್ತದೆ. ಮನಸ್ಸಿನ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ನಿಶ್ಚಿಂತೆಯಿಂದ ನಿದ್ದೆ ಮಾಡಲಾರಿರಿ. ಅದಕ್ಕೆ ನುಡಿಯುವ ಮಾತುಗಳು ಮುತ್ತಿನ ಹಾರದಂತೆ ಅಂದವಾಗಿರಬೇಕು, ತರ್ಕಬದ್ಧವಾಗಿರಬೇಕು. ಮಾತಿನಲ್ಲಿ ಸತ್ಯ, ಅನುನಯ, ಅನುಭವದ ಬೆಳಕು ಇರಬೇಕು ಎನ್ನುತ್ತಾರೆ ಬಸವಣ್ಣ. ನಮ್ಮ ಕಚೇರಿಯಲ್ಲಿ ವಯಸ್ಸಾದ ಹಿರಿಯರಿದ್ದರು. ಅವರ ಪ್ರಶ್ನೆಗೆ ತಿರುಗಿ ಉತ್ತರ ಕೊಟ್ಟರೆ ಅವರಿಗದು ಉದ್ದಟತನ. ತಿರುಗಿ ಉತ್ತರ ಕೊಡ್ತಿದ್ದೀವಿ ಎನಿಸಿ ಬಾಯಿಗೆ ಬಂದಂತೆ ಬೈಯುತ್ತಿದ್ದರು. ನಂತರ ತಾವೇ ಕರೆದು ಸಮಜಾಯಿಸಿ ಕೊಡಲಾರಂಭಿಸುತ್ತಿದ್ದರು. ಅವರ ಹಿರಿತನಕ್ಕೆ ಗೌರವ ಕೊಟ್ಟು ಯಾರೂ ವಾದಕ್ಕಿಳಿಯುತ್ತಿರಲಿಲ್ಲ. ಮಾತು ಅಮೂಲ್ಯವಾದದ್ದು. ಅದನರಿತವನೇ ಮಾತನಾಡುತ್ತಾನೆ. ಹೃದಯದ ತಕ್ಕಡಿಯಲ್ಲಿ ತೂಗಿ ಅಳೆದ ಬಳಿಕವೇ ಬಾಯಿಂದ ಹೊರತರುತ್ತಾನೆ ಎಂಬ ಕಬೀರರ ದೋಹೆಯು ನಾವಾಡುವ ಮಾತಿನ ಕುರಿತದ್ದೇ ಆಗಿದೆ. ನಮಸ್ಕಾರ. ಧನ್ಯವಾದಗಳು.